ಪ್ರಳಯ ಈ ಪ್ರಳಯಾಂತಕ ಪ್ರತಾಪನಿಗೆ ಒಮ್ಮೆ ಕುಡುಕಿದರೆ ಪ್ರಳಯ ಈ ಕಾಲಿಂದ ಸ್ವಲ್ಪ ಕಂಡಿಟ್ಟ ಮನೆತನ ಸರ್ವನಾಶ ಮೆರೆದಾಡು ರಘುನರ್ಮ ಮೆರೆದಾಡು ನಿನ್ನ ಎಣಿಮೆ ಕಟ್ಟ ಹೊರಳಬೇಕಾದರೆ ಎಂದೇ ನಾನು ನಿನ್ನ ಸ್ನೇಹ ಮಾಡಿಕೊಂಡು ನಿನ್ನ ಸರ್ವಾಸ್ತಿಗಳೇ ನನ್ನ ಹೆಸರಿಗೆ ಬರೆಸಿಕೊಂಡು ಕರುಣಪತಿ ರಘುವರ್ಮ ಎಂಬ ಹೆಸರಿಗೆ ಮಜೆ ಬಡಿದು ಈ ಊರಿಗೆ ರಾಜ್ಯ ನಡೆಸಿಕೊಳ್ಳಲಿದ್ದಾರೆ. ನನ್ನ ಹೆಸರು ಪ್ರತಾಪನೇ ಅಲ್ಲ. ಆನೆ ಬಂದ್ರೆ ಮತ ಇರುತ್ತೆ, ಹುಲಿ ಬಂದ್ರೆ ಪರುಷ ಇರುತ್ತೆ, ಸಿಂಹ ಬಂದ್ರೆ ಗರ್ಜನೆ ಇರುತ್ತೆ, ಈ ಪ್ರತಾಪ ಬಂದ್ರೆ ಒಟ್ಟಿಗೆ ಬರುತ್ತೆ. ಅಲ್ಲಿ ಹಾರುವುದು ಸಾರ್ವಜನಿಕರ ಬಾವುಟ, ಇಲ್ಲಿ ನಡುವೆ ಈ ಪ್ರತಾಪನ ಅರ್ಭಟ. ನರೇಂದ್ರ ಮೋದಿ ನೋಟ್ ಬ್ಯಾನ್ ಮಾಡಿದ ನವೆಂಬರ್ 17. ಈ ರಘುವರ್ಮನ ಮುಗಿಸುವ ದಿನ ಇಂದು 5 ಗಂಟೆ. ಕಣ್ಣಿಟ್ಟರೆ ಕಾಮುಕ, ಕೈ ಎತ್ತಿದರೆ ಕೊಲಿ ಪಾತಕ. ಈ ಪ್ರತಾಪ ಬಂದರೆ ರಣರಂಗದಲ್ಲಿ ಕೊಂಡವರೇ. ದೇಶಕ್ಕೊಬ್ಬನೇ ಪ್ರಧಾನಿ, ರಾಜ್ಯಕ್ಕೊಬ್ಬನೇ ಮಂತ್ರಿ, ಈ ಗ್ರಾಮಕ್ಕೊಬ್ಬನೇ ನಾಯಿ ಪ್ರತಾಪನ. ನೋಟಿನ ಕಟ್ಟನ್ನು ಕೋಟಿನ ಕಿಸೆಯೊಳಗಿಟ್ಟರೆ ಅಪರಾಧಿ ಅದೊಂದು ನಿರಪರಾಧ ಬರಲೇಬೇಕು. ಅಂದರೆ ದುಡ್ಡಿಗೆ ಇರು ಬೆಲೆ ಅದಕ್ಕೂ ಇಲ್ಲ. ಸತ್ಯ ಸತ್ಯ ಎಂದು ಸುಡುಗಾಡಿಸಿರಿ ಸತ್ತ ಹೋದನು ಸತ್ಯ ಹರಿಶ್ಚಂದ್ರ. ಮೀಸೆ ಬಂದಾಕ್ಷಣ ಮೇವು ಅನ್ನಬೇಕೆಲ್ಲ ಹುಲಿ ಆಗಲ್ಲ. ಬೆನ್ನು ಹಿಡಿದ ಮಾತ್ರಕ್ಕೆ ಎಲ್ಲರೂ ಮರ್ಸಿ ವಾಲ್ಮೀಕಿ ಆಗಲ್ಲ. ದಾನ ಕೊಟ್ಟ ಮಾತ್ರಕ್ಕೆ ಪವರ್ ಸ್ಟಾರ್ ಕುಣಿತ ರಾಜಕುಮಾರ್ ಆಗಲ್ಲ. ಕಡ್ಡ ಕೈ ಹಿಡಿದ ತಕ್ಷಣ ಎಲ್ಲರೂ ಸಂಗೊಳ್ಳಿ ರಾಯನಾಗಲಿ. ರಾಜ್ಯಾದ್ಯಂತ ಎಲೆಕ್ಷನ್ ಬಂದಾಗ ಕುಡಿಯಕ್ಕೆ ಹೆಂಡ ಕೊಡ್ತೀವಿ, ತಿನ್ನಕ್ ಕಂಡ ಕೊಡ್ತೀವಿ, ಪ್ರಸಂಗ ಬೆದ್ರ ಮಲಗ ಕೆಲ್ಸನೂ ಕೊಡ್ತೀವಿ. ಯಾಕೆ? ಒಂದೇ ಒಂದು ಓಟಿನ ಆಸೆಗಾಗಿ. ಆಮೇಲೆ ಒಂದಲ್ಲ ಎರಡಲ್ಲ 5 ವರ್ಷ ನಾವು ಗುಮ್ಮತಾನೆ ಇದ್ದು ನೀವು ಗುಮ್ಮಿಸ್ಕೊಳ್ಳ. ಬಾಗಲಕೋಟೆ ಕರೋನಾ ಐತಿ, ಮುದೋಳದಾಗ ಭಯ ಐತಿ, ಲೋಕಾಪುರದಾಗ ಬಿಲ್ಡಿಂಗ್ ಕವೋದು ಹವ ಐತಿ. ಈ
ಹಟ್ಟಿ ಗ್ರಾಮದಾಗ ಕಳ್ನಾಯ್ಕನ ಹಾವ ಐತೆ. ಯಾವ ತಾಲೂಕದವನಾಗಲಿ ಯಾವ ಜಿಲ್ಲೆದವನಾಗಲಿ ಎಲೆಕ್ಷನ್ ಈ ಪ್ರತಾಪನ ಪರ್ಮಿಷನ್ ತಗೊಳ್ಳೇಬೇಕು. ಒಂದು ವೇಳೆ ಪರ್ಮಿಷನ್ ತಗೊಳ್ಳಿದ್ದಾರೆ ಅವನ ಸಾವು. ಓಹೋ, ಈ ಕಡೆ ಒಂದು ಹಕ್ಕಿ ಬರ್ತಾ ಇದೆಯಲ್ಲ, ಈ ಹಕ್ಕಿ ರೆಕ್ಕೆಯನ್ನು ಕಿತ್ತು ನನ್ನ ಪಂಜರದಲ್ಲಿಟ್ಟಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರೋದು ಗುಡ್ಡ ಕಾವುದಕ್ಕೆ, ದೊಡ್ಡ ದೊಡ್ಡ ಕಾಳಿಂದ ಸರ್ಪ ಇರೋದು ನಿಧಿ ಕಾವುದಕ್ಕೆ, ನನ್ನಂತ ಖತರ್ನಾಕ್ ಕಳ್ಳಾಕಿರೋದು ಲೇಡಿಗಳ ಬೌಡಿ ಕಾವುದಕ್ಕೆ. ಈ ಊರಿಗೆ ಹೊಸವ ಪ್ರಳಯಾಂತಕ ಪ್ರತಾಪ್. ನನ್ನ ದಾರಿಗೆ ಅಡ್ಡಾಡ್ತ ನೀನು ನಾನೇನು ಗೊತ್ತೇನು? ನೋಡು, ಬುದ್ಧಿ ಹೇಳುವ ಚೇರ್ಮನ್ ಧರ್ಮ ಪತ್ನಿ ಸುಮತಿ. ಸುಮತಿ ಎಂದು ನೀ ಕಾಲೇಜಿಗೆ ಕಾಲಿಟ್ಟೆ ನಾನು ಮನಸ್ಸಿಟ್ಟು ಎಂದು ನೀ ಪ್ರಿನ್ಸಿಪಾಲ್ ಚೆನ್ನಾಗಿ ಹೊಡೆದ ಕಾಯ ಮಾಸಿಲ್ಲ. ನಾನೀಗ ಗಾಯಗೊಂಡ ಗಡ ಸರ್ಪ ಚಪ್ಪರ ಚೆಂಡಿನ ತಿರುವಣಿನ ತುಂಡಾದ ದೇಹದ ಯವನ ತುಂಬಿ ತುಂಬುತ್ತಿರುವಣಿನ ಹರೆಯ ನನಗೆ ಹುಚ್ಚಿಡಿಸಿ ಬಿಟ್ಟಿದೆ. ಈ ಹುಚ್ಚು ಬಿಡಬೇಕಾದ್ರೆ ನಿನ್ನನ್ನು ಕಚ್ಚಿ ತಿನ್ನಲೇಬೇಕು. ಒಪ್ಪಿದರೆ ತೋಯ್ ಮಲ್ಲಿಗೆ ನಿನಗಾಗಿ ತಂದಿರುವೆ. ಹೂ ಮುಡಿದುಕೊಂಡು ನನ್ನ ಮುದ್ದಾಡುವೆಯ ಇಲ್ಲ ಸೀಲು ಕಳೆದುಕೊಂಡು ಸಾವಿಗೆ ಶರಣಾಗುತ್ತೀಯ. ಸುಮತಿ ಹೆಸರಿನ ತಕ್ಕ ಹಾಗೆ ಸೌಮ್ಯವತಿ, ವಯಸ್ಸಿನಲ್ಲಿ ಹಿರಿಯವಳಾದರೂ ರೂಪದಲ್ಲಿ ಮೋಹಕ ತಾರೆ. ರಮ್ಯಾಳನ್ನು ಹೋಲುವ ನಿನ್ನ ಚೆಲುವನ್ನು ಕಂಡು ಚಲಿಸಿ ಬಂದೆ. ಬಾ ನನಗೆ ತೃಪ್ತಿ ನೀಡುವ. ಏನು? ನಿನಗೆ ತೃಪ್ತಿ ನೀಡಬೇಕಾ? ಯಾವ ರೀತಿ ತೃಪ್ತಿ ನೀಡಬೇಕು? ನನ್ನ ಎಡಗಾಲ ಚಪ್ಪಲಿ ನಿನಗಾಗಿ ಕಾದು ಕೂತಿದೆ. ನನ್ನ ಮೇಲೆ ಎಡಗಾಲ ಚಪ್ಪಲಿಯಿಂದ ನಾನು ನಿನಗೆ ಚೆಂಡಿಗಾಲಿ ಬೆಣ್ಣಿಗಲಿ ನನ್ನ ಮಗನೇ. ರಾಜ್ಯ ನಿಲ್ಲಿಸಿಕೊಂಡು ಈ ಪ್ರತಾಪನಿಗೆ ಬಡವನೆಂದು ನಾಮಕರ್ಮಣೆ ನಿನ್ನಿದ್ದ ಜಾಗದಲ್ಲಿ ನೀ ಒಟ್ಟ ಬಟ್ಟೆ ಬಿಚ್ಚಿ ಬತ್ತಲೆ ಮಾಡಿ ಚಿಂಬಿಸಬೇಕಾಗುತ್ತೆ ನಿನ್ನ ದೇಹಕ್ಕೆ. ಹುಚ್ಚು ನಾಯಿ, ನನ್ನ ಬೆತ್ತಲೆ ಮಾತ್ರ ಹೇಳ್ತಾ ಇದ್ದಿಲ್ಲ. ನಿನ್ನ ಬಣ್ಣ ಜನ್ಮಕ್ಕೆ ಒಂದೇ ಹೆಜ್ಜೆ ಮುಂದಿಟ್ಟು ನನ್ನ ಮುಟ್ಟಿದ್ದ ನಿಜವಾದ್ರೆ ನಿನ್ನ ಕೈಗಳ ತುಂಡು ತುಂಡಾಗಿ ಕತ್ತರಿಸಿ ಗುಣಪಡಿಸಬೇಕಾಗುತ್ತೆ. ಬಂದ ದಾರಿಗೆ ಹೊರಟು ಹೋಗಲು ಬಂದಿಲ್ಲ ಸುಮಾ. ಕಾಣದ ನದಿಯಲ್ಲಿ ಏಕಾಂಗಿಯಾಗಿ ಸಿಕ್ಕ ಇಲ್ಲದ ಸಪುರದ ಸೊಬಗುಗಳನ್ನು ಸವಿಯದೆ ಹೋಗೋಣ ತಿಳಿದಿಯ.